ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಬಗ್ಗೆ ಮಾತನಾಡಲಿಕ್ಕೆ ಈಗ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗೆ. ಸರ್, ಈ ಬಜೆಟ್ ತಮಗೆ ಏನ್ ಅನಿಸ್ತು? ಯಾವ ರೀತಿಯ ಬಜೆಟ್ ಅಂತ ವಿಶ್ಲೇಷಿಸ್ತೀರಿ? ಈ ಬಜೆಟ್ನಲ್ಲಿ ಏನೂ ಇಲ್ಲ. ಒಂದಿಷ್ಟು ವಚನಗಳು, ಒಂದಿಷ್ಟು ಅವರು ಇವರು ಹೇಳಿದಂಥ ಇದನ್ನು ಬಿಟ್ಟು ಒಂದು ದೊಡ್ಡ ಸುಮಾರು 2 ತಾಸು ಹೇಳುವಂಥ ಬಜೆಟ್ನಲ್ಲಿ ಏನೂ ಇಲ್ಲ. ಬರೀ ಒಂದು ದೊಡ್ಡ ಪುಸ್ತಕ ತಂದಿದ್ದಾರೆ, ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಕೃಷಿಗೆ ಪ್ರೋತ್ಸಾಹಿಸಲಾಗೋದು, ಕೃಷಿಗೆ ಬೆಂಬಲಿಸಲಾಗೋದು. ಏನು ಕಾಂಕ್ರೀಟ್ ನಿಮ್ಮದು ಏನು? ಯಾವುದು ಕೃಷಿಗೆ ಪ್ರೋತ್ಸಾಹ ಅಂದ್ರೆ ಏನು? ನೀರಾವರಿ ಯೋಜನೆಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ. 25,000 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ನಾವು ಕೃಷ್ಣಾಕ್ಕೆ ತೆಗೆದಿಟ್ಟಿದ್ದೀವಿ. ಹಂಗೆ ಯಾವುದೂ ಬರೀ ಕೇವಲ ಅಲ್ಪಸಂಖ್ಯಾತ ಇಲಾಖೆದು ಬಿಟ್ಟರೆ ಉಳ್ಕಿದಕ್ಕೆ ಯಾವುದೇ ರೀತಿ ಹಣವನ್ನು ನಿಗದಿನೇ ಮಾಡಿಲ್ಲ. ಅಂದ್ರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ಟಿದ್ದಾರೆ. ಕೇವಲ ಅಲ್ಪಸಂಖ್ಯಾತರು, ಅದು ಹಿಂದುಳಿದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಯಾವ ಉಳ್ಕಿದ ವರ್ಗದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಅವ್ರಿಗೆಲ್ಲ ಹೇಳ್ಕೊಂಡಿದ್ದು ನೋಡಿದ್ರೆ ಬರೀ ಒಂದೇ ವರ್ಗವನ್ನು ಅವರು ಓಲೈಸುವಂಥ ಕೆಲಸ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಕೇಂದ್ರದಿಂದ ಬರಬೇಕಾಗಿದ್ದ ಪಾಲು ಬಂದಿಲ್ಲ ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಇದೆ. ನೋಡ್ರಿ, ಮೊನ್ನೆ ಲೋಕಸಭೆ ರಾಜ್ಯಸಭೆಯಲ್ಲಿ ವಿತ್ತ ಸಚಿವರು ಅಂಕಿ ಸಂಖ್ಯೆಗಳ ಮೇಲೆ ಹೇಳಿದ್ದಾರೆ, ನಾವು ರಾಜ್ಯಕ್ಕೆ ಏಟು ಕೊಡಬೇಕಾಗಿತ್ತು, ಅವ್ರ ಪಾಲು ಏಟು ಬರಬೇಕಾಗಿತ್ತು, 100ಕ್ಕೆ 100 ನಾವು ಕೊಟ್ಟಿದ್ದೀವಿ, ಬಾಕಿ ಏನೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಲ್ಲೇ ಇದ್ದಾರಲ್ಲ ಕಾಂಗ್ರೆಸ್ಸಿನ ಸಂಸದರು, ಪ್ರತ್ಯೇಕ ದೇಶವನ್ನೇ ಮಾಡ್ತೀನಿ ಅನ್ನೋಂಥ ಹೇಳಿಕೆ ಕೊಡುವಂಥ ಲೋಕಸಭಾ ಸದಸ್ಯರು ತಾವೊಬ್ಬರು ಸಂಸತ್ ಸದಸ್ಯರಾಗಿ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಅಲ್ಲಿನ ಬಜೆಟ್ ಮೇಲೆ ಮಾತಾಡಬೇಕಾಗಿತ್ತು. ಏನು ಫೈನಾನ್ಷಿಯಲ್ ಬಜೆಟ್ ಏನು ಚರ್ಚೆ ಬಂದಾಗ ಕಾಂಗ್ರೆಸ್ಸಿನ ಸಂಸದರು ಯಾಕೆ ಮಾತಾಡಲಿಲ್ಲ? ಕೇಳಬೇಕಾಗಿತ್ತು ಅವರು. ನೀವು ಇಷ್ಟು 1,000 ಕೋಟಿ ರೂಪಾಯಿ ನಮ್ಮ ಪಾಲಿತ್ತು, ಅದನ್ನೇ ಕೊಟ್ಟಿಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳನ್ನು ವಿತ್ತ ಸಚಿವರು ಮುಂದೆ ಇಡಬೇಕಾಗಿತ್ತು. ಅವರ ಸದನಕ್ಕೆ ಹಾಜರಾಗಲಿಲ್ಲ, ಸದನದಲ್ಲಿ ಮಾತಾಡಲೇ ಇಲ್ಲ 5 ವರ್ಷ. ಇಲ್ಲಿ ಹೊರಗೆ ಬಂದು ಹೇಳ್ತಾರೆ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಮಾಡ್ತೀವಿ ಅಂತೇಳಿ. ಅಂತ ದೇಶ ವಿರೋಧಿ ಹೇಳಿಕೆ ಹೇಳೋದು ಬಿಟ್ಟರೆ ಪ್ರಚೋದನಾಕಾರಿ ಅವರು ಹೇಳಿಕೆ ಕೊಟ್ಟರೂ ಸಹಿತ ಇನ್ನೂ ಅವರಿಗೆ ಅವ್ರ ಮ್ಯಾಗೆ FIR ಆಗಲಿಲ್ಲ. ಏನಿಲ್ಲ ಬಜೆಟ್ನಲ್ಲಿ, ಏನೇನೂ ಇಲ್ಲ ಅಂತ ನಿಮ್ಮವರೆಲ್ಲ ಒಟ್ಟಾಗಿ ಒಂದ್ ಕಡೆ ಇದ್ದಾರೆ, ನೀವು ಸಪರೇಟ್ ಆಗಿದ್ರಲ್ಲ ಯಾಕೆ? ನಾನು ಇಲ್ಲಿ ಸೋಮಶೇಖರ್ ಅವರ ಬಿಜೆಪಿ ನಮ್ಮ ಶಾಸಕರದ ಅವನ ಮನವೊಲಿಸಿ ಆ ಹೋರಾಟ ಕರ್ಕೊಂಡು ಬರ್ಲಾಕ ಪ್ರಯತ್ನ ಮಾಡಿದೆ, ವಿಫಲ ಆದ. ಸರ್, ಇಬ್ರು ಪಾಪ ನಿಮ್ಮನ್ನು ಕೆಲವು ಟೈಮ್ ಮನವೊಲಿಸಕ್ ಮುಂದಾಗಿದ್ರು ಬಿಜೆಪಿಲಿ, ಈಗ ನೀವು ಅವ್ರ ಮನವೊಲಿಸ್ತಿದ್ರೆ ಏನ್ ಸಮಾನ ದೋಣಿಲಿ ಇದ್ರೆ ಏನ್ ಕತೆ? ನಾವು ಹೇಳಿದ್ದೇನು ಸೋಮಶೇಖರ್ ಅವರಿಗೆ, ಇವತ್ತು ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ಲೋಕಸಭೆಯಲ್ಲಿ 400 ಸೀಟುಗಳ ಗೆಲ್ಲಬೇಕಾಗಿದೆ. ಯಾವುದೇ ಕಾಲಕ್ಕೂ ನೀವು ಬೇರೆ ಮನಸ್ಸು ಮಾಡಬೇಡ್ರಿ, ನಮ್ಮ ಜೊತೆಗಿರ್ರಿ, ಎಲ್ಲ ಒಳ್ಳೆ ಕಾಲ ಬರ್ತದೆ ಅಂತೇಳಿ ವಿನಂತಿ ಮಾಡಿಕೊಂಡು ಅವ್ರನ್ನ ಮನವೊಲಿಸುವಂಥ ಕೆಲಸ ಮಾಡಿದೆ. ಆದರೆ ಅವರು ಅರ್ಧ ಒಪ್ಕೊಂಡಿದ್ದಾರೆ, ಇನ್ನು ಅರ್ಧ ಒಪ್ಕೋಬೇಕಾಗಿದೆ. ಸರ್, ಈಗ ನೀವು ಪೂರ್ತಿ ಪ್ರಮಾಣದಲ್ಲಿ ಒಪ್ಪಬೇಕಲ್ಲ ಸರ್? ಈಗ ವಿಜೇಂದ್ರ ಅವ್ರನ್ನ, ಆರ್ ಅಶೋಕ್ ಅವ್ರನ್ನಾದ್ರು ಅವರಲ್ಲಿ ಕೂತವ್ರಲ್ಲಿ ನಾನು ಪೂರ್ತಿ ಪ್ರಮಾಣವನ್ನು ಬಿಜೆಪಿ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದೇನೆ. ಇವರಿಬ್ಬರನ್ನ ಇಲ್ಲ, ಅದು ಮುಂದೆ ನೀವು ತಿಳ್ಕೋಬೇಕು. ಗೊತ್ತಾಯ್ತು. ಓಕೆ, ಇದು ಅಂದ್ರೆ ಬಿಜೆಪಿ ನಾಯಕರ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗದೇ ಇದ್ರು ಕೂಡ ಇವರು ಇನ್ನೊಬ್ಬರು ಶಾಸಕರ ಮನವೊಲಿಸಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಬಜೆಟ್ನಲ್ಲಿ ಮಾತ್ರ ಏನೂ ಇಲ್ಲ ಅನ್ನುವಂಥದ್ದು ಶಾಸಕ ಯತ್ನಾಳ್ ಅವರ ಮತ್ತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.